Habibi, welcome to Thailand. Look at this. OMG. ಇವ್ನ್ಯಾವನ ಸೆಡೆ ನನ್ ಮಗ. ಆನೆ ಬಂತೊಂದು ಆನೆ, ಯಾವೂರಾನೆ? ಪುಕೆಟ್ ಆನೆ. ಈ ತರ ರೆಸ್ಟೋರೆಂಟ್ ಎಲ್ಲಾದ್ರೂ ನೋಡಿದೀರಾ? ಬ್ಯೂಟಿಫುಲ್ ಆಗಿದೆ ನೋಡಿ. ಏನ್ ಚೆನ್ನಾಗಿದೆ ಚಿನ್ನ ಇದು ಅಲ್ವಾ? ಅಯ್ಯೋ, ಇಲ್ಲೊಂದು ಆನೆ ಇದೆ ನೋಡಿ, ಎಣ್ಣಾನೆ. ಈ ತರ ಜಾಗಕ್ಕೆ ಬಂದಾಗ ನಾವೇ ಮಕ್ಳಾಗ್ಬಿಡ್ತೀವೇನೋ, ಅಷ್ಟು ಕ್ಯೂಟ್ ಆಗಿದೆ ನೋಡೋದಿಕ್ಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾನು ನಿರಂಜನ್ ಹಾಗೆ ನಮ್ಮ ಹಿಂದೆ ಇನ್ನ ಇಬ್ರಿದ್ದಾರೆ. ನಾವೆಲ್ಲ ಫುಕೇಟ್ ಅಲ್ಲಿ ಇದೀವಿ. ಸೊ ಈಗ ಫುಕೇಟ್ ಅಲ್ಲಿ ಕಾರ್ನಿವಲ್ ಮ್ಯಾಜಿಕ್ ಅಂತ ಒಂದು ಶೋಗ್ ಹೋಗ್ತಾ ಇದೀವಿ. ಸಕ್ಕದಾಗಿರುತ್ತೆ ಈವ್ನಿಂಗ್. ಇವತ್ತೇ ನಾವು ಫುಕೇಟ್ ಬಂದಿರೋದು. ಎಲ್ಲರೂ ಒಂದ್ ರೇಂಜಿಗೆ ಸ್ವಲ್ಪ ಸುಸ್ತಾಗಿದ್ದಾರೆ, ಬಟ್ ಆದ್ರೂನು ಇವತ್ತು ಈವ್ನಿಂಗ್ ಸೂಪರ್ ಆಗಿರುತ್ತೆ. ಅಲ್ಲಿ ಹೋಗಿ ಏನೇನೆಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೀವು ಇವತ್ತಿನ ವ್ಲಾಗ್ ಅಲ್ಲಿ ನೋಡಬಹುದು. ಆದ್ರೆ ನಮ್ಮ ಯಜಮಾನ್ರು ಯಾಕೋ ಬೆಳಗ್ಗೆ ಫುಲ್ಲು ಜೋಶ್ ಅಲ್ಲಿ ಇದ್ರು. ಮನೆಯಿಂದ ಏರ್ಪೋರ್ಟ್ ಬರೋವರೆಗೂ ಏನ್ ವ್ಲಾಗ್ ಮೇಲ್ ವ್ಲಾಗ್ ಅಂತೆಲ್ಲ ಮಾಡ್ದ. ಈಗ ನೋಡಿದ್ರೆ ಯಾಕೋ ಅಯ್ಯೋ ದೇವರೇ, ಏನಾಯ್ತ್ರಿ ಯಜಮಾನ್ರೇ? ತಲೆನೋವು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ತಲೆನೋವು ಹೋಗುತ್ತೆ. ಇವಾಗ ನೀನ್ ಕಾರ್ನಿವಲ್ ಹೋಗ್ತಾ ಇದೀವಲ್ವಾ, ತಲೆನೋವು ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಮಲ್ಕೊಳ್ಳಿ. ಸೊ ಕಾರ್ನಿವಲ್ ಅಲ್ಲಿ ಸಿಗ್ತೀನಿ. ಸಂಜೆ ಹೊತ್ತು ಕತ್ಲಾಗ್ತದಂಗೆ ಹೆಂಗ್ ಕಾಣಿಸುತ್ತೆ ಅಂತ ನೋಡಿ. ನೋಡಿ, ಕಾರ್ನಿವಲ್ಗೆ ಎಂಟ್ರಿ ಆಗ್ತಾ ಇದೀವಿ. ಈಗ ನೋಡಿ, ಇಷ್ಟೊತ್ತವರೆಗೂ ಅಣ್ಣ ಲೈಟ್ ಹಾಕಿರ್ಲಿಲ್ಲ. ನೋಡಿ ಫುಲ್ ಜಿಕ್ಕ ನಮ್ಮ ಒಂದು ಮಿನಿ ವ್ಯಾನ್ ಅಲ್ಲಿ ಇವಾಗಲೇ ಪಾರ್ಟಿ ಸ್ಟಾರ್ಟ್ ಆಗ್ಬಿಟ್ಟಿದೆ. Habibi, welcome to Thailand. ಹಂಗೆ No money, no honey. No money, no honey. Only fun. ಲಿಮೋಸಿನ್ ತರನೇ ಇದೆ ಇದು. ಹೌದು. ಬ್ಯೂಟಿಫುಲ್ ಆಗಿದೆ ನೋಡಿ. ವಾವ್, ಸಿಕ್ಕಾಪಟ್ಟೆ ಮಜವಾಗಿದೆ. ನಾನು ಕಾರ್ನಿವಲ್ಗೆ ಫುಲ್ಲು ಅದೇ ತರ ರೆಡಿ ಆಗಿದ್ದೀನಿ ನೋಡಿ. ಇಲ್ಲಿ ಲೈಟ್ಸ್, ಜಿಂಗಿ ಲೈಟ್ಸ್ ಹೆಂಗಿದೆ. ಆ ಕಡೆ ನನ್ ಗಂಡ ವ್ಲಾಗ್ ಮಾಡ್ತಿದ್ದಾನೆ, ಈ ಕಡೆ ನಾನ್ ವ್ಲಾಗ್ ಮಾಡ್ತಾ ಇದೀನಿ, ಆ ಕಡೆ ಆಯುಷ್ ಶಿಶಿರು ವ್ಲಾಗ್ ಮಾಡ್ತಿದ್ದಾರೆ. ಫುಲ್ಲು ವ್ಲಾಗಿಂಗ್. ನೋಡಿ ಒಳಗ್ ಹೋಗ್ತಾ ಇದೀವಿ ಈಗ. ಬನ್ನಿ ಹೋಗೋಣ. ಹಲೋ, ಏನ್ ವೆಲ್ಕಮಿಂಗ್ ಆಗಿದ್ದಾರೆ. ಎಷ್ಟು ಚೆನ್ನಾಗಿ ಕ್ಯೂಟ್ ಮಾಡ್ಕೊಂಡು ಎಲ್ಲ ವೆಲ್ಕಮ್ ಮಾಡ್ತಾ ಇದಾರೆ. ಒಳಗೋಣ ಬನ್ನಿ. ಓ ಮೈ ಗಾಡ್, No. ಹಲೋ
Look at this. OMG. ಆನೆ ಬಂತೊಂದು ಆನೆ. ಮೇಡಮ್ ತುಷಾರ್ ಅಲ್ಲೆಲ್ಲ ಫುಲ್ಲು ಥೈಲ್ಯಾಂಡ್ ಕಾಸ್ಟ್ಯೂಮ್ಸ್ ನ ಹಾಕೊಂಡಿದ್ದಾರೆ. ಏನ್ ಕಿರೀಟ ನೋಡ್ರಿ, ವಾಹ್ ಬ್ಯೂಟಿಫುಲ್ ಆಗಿದೆ. ಸಾಧ್ಯ ಆದ್ರೆ ನಾನು ನಿರಂಜನು ಇಬ್ರು ಈ ತರ ರೆಡಿ ಆಗ್ತೀವಿ. ಫೋಟೋ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ. ಇಲ್ಲಿ ಕುತ್ಕೊಂಡ್ ಫೋಟೋ ತೆಗೆಸ್ಕೋಬಾರ್ದು ಅಂತ. ರಾಜ ರಾಣಿಯರು ಕುತ್ಕೊಳ್ಳೋ ಅಂತ ಆಸ್ಥಾನ. ಓಹೋ, ವಜ್ರ, ಚಿನ್ನ, ಬೆಳ್ಳಿ, ಬಂಗಾರ, ಮುತ್ತು, ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಸಾಧ್ಯ ಆದ್ರೆ ಇಲ್ಲಿ ಅಕ್ಕಂದ್ರು ರೆಡಿ ಆಗಿದಾರಲ್ವಾ, ಆತರ ನಾವು ರೆಡಿ ಆಗ್ತೀವಿ. ಹೇಗಿದೆ ನನ್ನ ಕಾರ್ನಿವಲ್ ಗೆಟಪ್? ಜಂಬೂ ಮೂವಿ ನೋಡಿದೀರಾ? ಆನೆದು ಆ ಜಂಬೂ ಫ್ರೀ ಪೆವಿಲಿಯನ್ ಇದು. ನಿಜವಾಗ್ಲೂ ಇಲ್ಲಿಗೆ ಬಂದು ನನಗೆ ಡಿಸ್ನಿ ಲ್ಯಾಂಡ್ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಇದೇನು ಈ ಕಡೆ ಈ ತರ ಜಾಗಕ್ಕೆ ಬಂದಾಗ ನಾವೇ ಮಕ್ಳಾಗ್ಬಿಡ್ತೀವೇನೋ, ಅಷ್ಟು ಕ್ಯೂಟ್ ಆಗಿದೆ ನೋಡೋದಿಕ್ಕೆ. ಸಿಕ್ಕಾಪಟ್ಟೆ ಒಂಥರ ಮಜ್ಜವಾಗಿದೆ, ಖುಷಿಯಾಗಿದೆ. ಫುಲ್ ಕಲರ್ಫುಲ್ ಲೈಟ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡ್ರಿ, ಕಪ್ಪೆ. ಇದು ರಿಂಗ್ ಟಾಯ್ಸ್. ಓ, ರಿಂಗ್ ಇದೆ, ಆ ಬೆರಳಿಗೆ ಹಾಕ್ಬೇಕು. ಇಲ್ಲಿಂದ ಎಸ್ದಾಗ ಕ್ಲೀನಾಗಿ ಹೋಗಿ ಆ ಬೆರಳಿಗೆ ಬೀಳ್ಬೇಕು. ಸೊ ಅವಾಗ ಯಾರು ಕರೆಕ್ಟಾಗಿ ಆಡ್ತಾರೋ ಹಾಕ್ತಾರೋ ಅವ್ರಿಗೆ ಒಂದು ಟಾಯ್ಸ್ ಕೊಡ್ತಾರೇನೋ, ಈ ತರ ಸಾಫ್ಟ್ ಟಾಯ್ಸ್. ಏನೇನೋ ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಇದೆ. ಮಕ್ಕಳಿಗಂತೂ ಹಬ್ಬ ರೀ. ಇಲ್ಲಿ ಕರ್ಕೊಂಬಂದ್ರೆ ಮಕ್ಕಳು ಬಿಟ್ಟು ಹಾಕಿ ನಮ್ಗೆ ಹಬ್ಬದ ತರ ಇದೆ ನಿಜವಾಗ್ಲೂ. ಇಲ್ಲಿ ನೋಡಿ, ಸಿಂಹ ಕಪ್ಪೆ ಬಾಯಿ ಒಳಗೆ ಬಾಲ್ ಹಾಕ್ಬೇಕು ನೋಡಿ. ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಇದಾವೆ. ಮಜಾ ಇದೆ ಮಕ್ಳು ಆಟ ಆಡೋದಕ್ಕೆ. ಮಕ್ಳು ಬಿಟ್ಟಾಕಿ ಬಿಟ್ರೆ ನಾನೇ ಆಟ ಆಡ್ತೀನೇನೋ. ಅಲ್ಲಿ ನೋಡಿ, ಹಿಪ್ಪೋ ಇದೆ, ಅದಕ್ಕೆಲ್ಲ ಬಾಯಿ ಅಂತಿರುತ್ತೆ, ನಾವು ಬಾಲ್ ಹಾಕ್ಬೇಕು ಅಷ್ಟೇ. ನಿಜವಾಗ್ಲೂ ಹೆಂಗಾಗಿದೆ ಅಂದ್ರೆ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹೋಗ್ತಾ ಇದೀವಿ, ಅವ್ರವ್ರ ಪಾಡ್ಗೆ ಅವ್ರವ್ರು. ನನ್ ಗಂಡ ಅವ್ನ್ ಪಡ್ಗೋನು ಗೂಬಿ, ಸ್ಪೈಡರ್, ಇಲ್ಲೇನೋ ಇದೆ, ಹೋಗಿ ನೋಡ್ಬೇಕು. ಅನಿಮಲ್ ಫನ್ ಹೌಸ್ ಅಂತೆ. ಮಕ್ಕಳಿಗಂತೂ ಫೀಸ್ಟೇ ಇದು, ಹಬ್ಬದ ವಾತಾವರಣ. ಓ ಮೈ ಗಾಡ್, ನಾನು ಮಿಸ್ ಆಗ್ಬಿಟ್ಟಿದೀನಿ. ನನ್ ಗಂಡನ ಹುಡುಕ್ಬೇಕೀಗ ಫಸ್ಟ್. ಇಲ್ಲಿ ನನ್ ಗಂಡ ಸಿಗ್ದ. ಏನಿದು ಬಂಗಾರನ, ಡೈಮಂಡ್, ಏನ್ದಲ್ಲಿ ಮಾಡಿರೋದು? Strong metal with 24K gold plated. ಓಹೋ, Quality crystal. ಚಿನ್ನದಲ್ಲಿ ಮಾಡಿರುವಂತಹ ಟೈಗರ್. ನಿಮಿಷ ನೋಡಿ, ಚಿನ್ನದ ಹುಲಿ ಇಲ್ಲಿದೆ ನೋಡಿ, ಚಿನ್ನದ ಹುಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನನ್ನ ಹುಲಿ. ಇದು ನನ್ನ ಹುಲಿ. ಹೌದೌದು. ಇಲ್ಲಿ ನೋಡಿ, ಇನ್ನು ಏನೇನಿದೆ. ಪಿಕಾಕ್, ಹಾರ್ಸ್. ವಾಹ್, ಏನ್ ನೀಟ್ ಫಿನಿಶಿಂಗು ಅಂತಂದ್ರೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ, ಗೋಲ್ಡನ್ ಹಾರ್ಸ್. ಸರಿ, ಹೆಂಗ್ ಕಿರ್ಚೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಿಜವಾಗ್ಲೂ ಮಕ್ಕಳ ಜೊತೆಗೆ ನಾವು ಮಕ್ಳಾಗ್ಬಿಡ್ತೀವ್ರಿ. ಇದು ಏನ್ ಬ್ಯೂಟಿಫುಲ್ ಆಗಿದೆ. ಪರ್ಚೇಸ್ ಬೇಕಂದ್ರೆ ಮಾಡ್ಕೋಬಹುದು, ತುಂಬಾ ದುಡ್ಡಿದ್ದಾರೆ. ಹಾಯ್ ಹಾಯ್ ಕ್ಯೂಟಿ ಪಾಯ್, ಹಾಯ್. ಏನಾದ್ರು ಕೊಡಿಸ್ತೀರಾ? ನಾನೇ ಗಿಫ್ಟ್ ನಿಂಗೆ, ಇನ್ನೇನ್ ಕೊಡಿಸ್ಲಿ? ಬರೀ ಇಂತದೆಯಾ?
1.5 ಲಕ್ಷ ಪ್ಯಾಕೇಜ್ ಆಗಿದೆ, ಇನ್ನೇನ್ ಕೊಡ್ತೀವಿ ಬಾ. ಕೊಡ್ಸು ಅಂದಿದ ತಕ್ಷಣ ಡೈಲಾಗೇ ಚೇಂಜ್ ಆಗ್ಬಿಡುತ್ತೆ. ಎಲ್ಲಾ ಗಂಡಂದ್ರದ್ದು ಇದೇನೇನೋ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಏನು ಕೊಡಿಸ್ಲಿಲ್ಲ ಅಂತಂದ್ರು ಐ ಆಮ್ ಹ್ಯಾವಿಂಗ್ ಫನ್. ಒಂಥರ ಫುಲ್ಲು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ ಇದನ್ನ. ನನಗೆ ಡಿಸ್ನಿ ವರ್ಲ್ಡ್ ಅವಾಗ್ಲೇ ಹೇಳ್ದಂಗೆ ನಾನು ಡಿಸ್ನಿ ವರ್ಲ್ಡ್ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಇದು ಸಕ್ಕದಾಗಿದೆ, ಮಜ್ಜಾ ಮಾಡ್ತಾ ಇದೀನಿ. ಏನ್ ಬಬಲ್ಸ್ ಅಂತೆ, ಬಲೂನ್ಸ್ ಅಂತೆ, ಅದಂತೆ ಇದಂತೆ, ಆಮೇಲೆ ಫುಲ್ ಮೆರವಣಿಗೆ ತರ ಎಲ್ಲ ಹೋಗ್ತಾ ಇದ್ರು. ಕ್ರೇಜಿ ಆಗಿದೆ. ನೀವು ಸಹ ನಿಮ್ಮ ಮಕ್ಕಳು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಂದು ಎಂಜಾಯ್ ಮಾಡಿ. ಬರೀ ಫುಕೆಟ್ ಅಂತಂದ್ರೆ ಬೇರೆ ತರನೇ ಯೋಚನೆ ಮಾಡ್ತಾ ಇರ್ತಾರೆ, ಅರ್ಥ ಆಯ್ತು ಅನ್ಸುತ್ತೆ. ಬಟ್ ಅದು ಅಲ್ಲ, ಈ ತರ ಎಲ್ಲ ಇರುತ್ತೆ, ಬಂದು ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಬರ್ಗರ್ ಥಿಯೇಟರ್ ಅಂತೆ, ಏನೇನೇನೇನೋ ಮಜ್ವಾಗಿದೆ. ಬರ್ಗರ್ ಥಿಯೇಟರು, ಫೆಸ್ಟಿವ್ ವೇರ್, ಆಮೇಲೆ ನಾವು ವಂಡರ್ಲಾಲ್ ಎಲ್ಲ ನೋಡಲ್ವಾ. ಓ ದಿಸ್ ಇಸ್ ಹಾಟ್ ಏರ್ ಬಲೂನ್ ಯಾ, ಬಟ್ ಹಾರೋದಿಲ್ಲ ಅಷ್ಟೇ. ಬಟ್ ನಾನು ಟರ್ಕಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋಂತ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಹಾಟ್ ಏರ್ ಬಲೂನ್. ಇಲ್ಲಿ ನೋಡಿ ರೀಲ್ ಮಾಡ್ತಿದಾರೆ. ಆಯ್ತಾ ರೀಲ್ ಆಯ್ತಾ? ಟ್ರಾನ್ಸಿಷನ್ ವಿಡಿಯೋ ಒಂದೊಂದು ಜಾಗದಲ್ಲಿ ಓ ಏನೇನ್ ಬಟ್ಟೆ ಹಾಕೊಂಡಿದ್ವಿ ಅಂತ ತೋರ್ಸೋಣ ಅಂತ. ಎಲ್ಲ ಹಾರ್ತಾ ಇದೆ. ವೆರಿ ನೈಸ್. ಥ್ಯಾಂಕ್ ಯು. ಟ್ರಾನ್ಸಿಷನ್ ವಿಡಿಯೋ ಮಾಡ್ತಾ ಇದಾರೆ, ಏನೇನೆಲ್ಲ ಬಟ್ಟೆ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ರೀಲ್ ಮಾಡ್ತಾ ಇದಾರೆ. ಆಗ್ಲಿ ಮಾಡ್ಲಿ. ಎಲಿಫೆಂಟ್ ಇನ್ ದಿ ರೂಮ್ ಅಂತೆ. ಇಲ್ಲಿ ನೋಡಿ, ಆನೆ ಬಂತೊಂದು ಆನೆ, ಯಾವೂರಾನೆ ನೋಡಿ, ಎಷ್ಟು ಹೈಟ್ ಅಲ್ಲಿ ನಿಂತಿದ್ದಾರೆ, ಎಷ್ಟು ಪೇಷನ್ಸ್ ಅಂಡ್ ಕಾಲು ಕೈ ಇಡೀ ಬಾಡಿ ನೋವು ಬರಲ್ವಾ ಅಂತ ನನ್ಗೆ. ನನ್ ಗಂಡ ಮಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ. ಇಟ್ಬಿಡು. ಹಾಯ್ ಎಲಿಫೆಂಟ್ ಇನ್ ದಿ ರೂಮ್. ಬನ್ನಿ ಎಲ್ಲ ಆನೆಗಳನ್ನ ಮೀಟ್ ಮಾಡೋಣ, ಬನ್ನಿ. ಅಯ್ಯೋ ಎಷ್ಟು ಆನೆಗಳು. ನನ್ಗೆ ನಿರಂಜನ್ಗೆ ಆನೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ, ಆನೆ ಬಂತೊಂದು ಆನೆ, ಯಾವೂರಾನೆ, ಫುಕೆಟ್ ಆನೆ. ಥೈಲ್ಯಾಂಡ್ ಆನೆ ಇಲ್ಲಿಗೆ ಬಂತು, ನಮ್ಮ ನೋಡಕ್ ಬಂತು. ಎಷ್ಟು ಗಣೇಶಗಳು ನೋಡು. ಇದು ಆಕ್ಚುಲಿ ಆನೆ ತರ ಇದೆ, ಗಣೇಶ ತರ ಇದೆ ಇದು ಅಲ್ವಾ? ಗಣೇಶ ತರ ಇದೆಯಲ್ಲ. ಫುಲ್ ಗಣೇಶನೇ. ಈ ಸರಿ ಗಣೇಶನ ಹಬ್ಬಕ್ಕೆ ಇದನ್ನೇ ಕೂರ್ಸ್ಬೋಣ. ಎಲ್ಲ ಆನೆಗಳೇ, ಬಟ್ ಬೇರೆ ತರ. ಹೌದು, ಎಲಿಫೆಂಟ್ ಇನ್ ದಿ ರೂಮ್. ಆನೆ ಶರ್ಟ್ಗಳು. ಅಯ್ಯೋ ಇಲ್ಲಿ ನೋಡಿ, ಬಟ್ ಕ್ಯೂಟ್ ಆಗಿದೆ. ಬಟ್ ನನಗೆ ಏನಪ್ಪಾ ಅಂತಂದ್ರೆ ಈ ತರದೆಲ್ಲ ನಮ್ಮ ಇಂಡಿಯಾಲು ಸಿಗುತ್ತೆ, ಸೊ ಹಾಗಾಗಿ ಸ್ಪೆಷಲ್ ಅಂತ ನನ್ಗೇನು ಅನಿಸ್ತಿಲ್ಲ. ಬಟ್ ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ಫಾರಿನರ್ಸ್ಗೆ ಇದೆಲ್ಲ ವಾವ್ ಅಂತ ಅನ್ಸುತ್ತೆ. ಏನಂತೀರಾ? ವಾವ್ ಅನ್ಸುತ್ತಲ್ಲ? ಎಸ್, ಹೌದಂತೆ. ಚೆನ್ನಾಗಿದೆ ನಿಮ್ ಡ್ರೆಸ್ಸು. ಓ ಏನಿದೆ ನೋಡಿ, ಅಯ್ಯೋ ಏನ್ ಕ್ಯೂಟ್ ಆಗಿದೆ ಇದು. ನನ್ ಗಂಡ ಈ ಸರಿ ನನ್ನ ಹುಟ್ಟದಬ್ಬಕ್ಕೆ ಆನೆನೆ ಗಿಫ್ಟ್ ಆಗಿ ಕೊಟ್ಟಿದ್ದ. ನಂತರನೇ ಕ್ಯೂಟ್ ಆಗಿದೆ. ನಾನು ಗುಂಡ್ಗುಂಡಕ್ಕಿದ್ದೀನಿ, ಆನೆನೆ ಗುಂಡ್ಗುಂಡಕ್ಕಿದ್ದೇನೆ ಅಲ್ವಾ. ಡಿಫ್ರೆಂಟ್ ಫ್ಯಾಬ್ರಿಕ್ ಅಲ್ಲಿ ಮಾಡಿರುವಂತ ಆನೆಗಳು. ಆನೆ ಬೀಸಣಿಕೆ, ಆನೆ ಬ್ಯಾಗು, ಆನೆ ಟೋಪಿ. ವಾವ್, ಸಖತ್ತಾಗಿದೆಯಲ್ಲ. ಇದು ಇದ್ದಿದ್ದು ಕ್ಯೂಟ್ ಆಗಿದೆ ನೋಡಿ. ಹೆಂಗಿದೆ, ಮಜವಾಗಿದೆ ಅಲ್ಲ ಆನೆ ಟೋಪಿ. ಏನ್ ಚೆನ್ನಾಗಿದೆ ಚಿನ್ನ ಇದು ಅಲ್ವಾ? ಅಯ್ಯೋ ಸಿಕ್ಕಾಪಟ್ಟೆ ಮುದ್ದಾಗಿದೆ ಇದು. ಆನೆ ಇದೆ ನೋಡಿ, ಎಣ್ಣಾನೆ. ಕ್ಯೂಟ್ ಆಗಿದೆ ಅಲ್ಲ ನೋಡಿ. ಆನೆ ಎಲ್ಲೆಲ್ಲೂ ಆನೆ. ಓ ಮೈ ಗಾಡ್. ಇಲ್ಲಿ ನೋಡಿ, ಮಹಾರಾಜರ ಆಸ್ಥಾನ. ಓ ಮೈ ಗಾಡ್. ಓ ಬಾ ಏನ್ ಲೈಟಿಂಗ್ಸು, ಏನಿದು. ಬರ್ಡ್ ಆಫ್ ಪ್ಯಾರಡೈಸ್. ನಾನು ನಿಜ ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ಕರೆಕ್ಟಾಗಿ ಏನೂ ತಿಂದಿಲ್ಲ. ಒಂಥರ ಒಳ್ಳೇದೇ, ಸಣ್ಣ ಆಗ್ತೀನಿ. ಬಟ್ ಆದರೆ ಈ ಥರ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಸರಿಯಾಗಿ ತಿಂದಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಗ್ಯಾಸ್ಟ್ರಿಕ್ ಇದ್ದರೆ ತಲೆನೋವು ಬಂದ್ಬಿಡುತ್ತೆ. ತಲೆನೋವು ಬಂದ್ಬಿಟ್ರೆ ಮೈಂಡೇ ಅಪ್ಸೆಟ್ ಆಗಿಬಿಡುತ್ತೆ. ಎಲ್ಲೂ ಹೋಗಕ್ಕೆ ಇಷ್ಟ ಆಗಲ್ಲ, ಏನು ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಟ್ರಾವೆಲಿಂಗ್ ಟೈಮಲ್ಲಿ ಆದಷ್ಟು ಏನಾಗುತ್ತೋ ಅದು ತಿನ್ಕೊಂಡಿರಿ. ಆಮೇಲೆ ಸಾಧ್ಯ ಆದಷ್ಟು ವೆಜಿಟೇರಿಯನ್ಸ್ ಆದರೆ ಏನೋ ಕಪ್ ನೂಡಲ್ಸು, ಇನ್ನೊಂದು ರೆಡಿಮೇಡ್ ಫುಡ್ಡು ದಯವಿಟ್ಟು ಎತ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಹೌ ಮೈ ಗಾಡ್, ಏನ್ರಿ ಇದು? ರೆಸ್ಟೋರೆಂಟ್ಗೆ ಹೋಗುವಂಥ ಜಾಗ ಇದು. ಯಜಮಾನ್ರು ಪಾಪ ಅವ್ರಿಗೂ ತಲೆನೋವ್ತಾ ಇದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡಿದ್ರು. ಹೋಗೋಣ ಫಸ್ಟು ಊಟ ಮಾಡೋಣ. ನೋಡಿ ಏನು ಚೆನ್ನಾಗಿ ಕ್ಯೂಟಾಗಿ ಕಿರೀಟ ಎಲ್ಲ ಹಾಕೊಂಡು ರೆಡಿಯಾಗಿದ್ದಾರೆ. ಹೆಂಗೆ ಮದುವೆಗಳಲ್ಲೆಲ್ಲ ಹಿಂಗೆ ನೋಡ್ರಿ, ಏನು ಸಕ್ಕತ್ತಾಗಿದೆ.
ಅಬ್ಬಾ, ನಾವು ಕೂಡ ವೆಡ್ಡಿಂಗ್ ಅಂಡ್ ಇವೆಂಟ್ಸ್ ಅಂತ ಮಾಡ್ತಾ ಇದೀವಿ. ಕೇಟ್ರಿಂಗು ಮತ್ತೆ ಡೆಕೋರೇಷನ್ ಎಲ್ಲ ಮಾಡ್ತೀವಿ. ಬಟ್ ನಿಜವಾಗ್ಲೂ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಆ ವ್ಯಕ್ತಿ ಯಾರಪ್ಪ, ನಿಜವಾಗ್ಲೂ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಮಾತ್ರ. ಇಲ್ಲಿ ನೋಡಿ ತೋರಿಸ್ತೀನಿ ನೋಡ್ರಿ. ಈ ತರ ರೆಸ್ಟೋರೆಂಟ್ ಎಲ್ಲಾದ್ರೂ ನೋಡಿದ್ದೀರಾ? ಬ್ಯೂಟಿಫುಲ್ ಆಗಿದೆ ನೋಡಿ. ಬುಫೆ ನೋಡ್ರಿ, ಎಲ್ಲಿಂದ ಎಲ್ಲಿವರೆಗೂ ಇದೆ. ಅದೆಲ್ಲ ಆ ಕೌಂಟರ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಒಂದೊಂದು ಕಡೆ ಕೌಂಟರ್ ನೋಡಿ, ಫುಡ್ ಕೌಂಟ್ರು. ಅಬ್ಬಾ, ಈಗ ನಾವು ಇಂಡಿಯನ್ ಕಡೆ ಹುಡುಕ್ಬೇಕಲ್ವ, ಇಂಡಿಯನ್ ಫುಡ್ಡು, ವೆಜ್ ಫುಡ್. ವೆಜಿಟೇರಿಯನ್ಸ್ಗೆ ಒಂದು ಸ್ವಲ್ಪ ಕಷ್ಟನೇ ಹುಡುಕೊಂಡು ಹೋಗೋದು. ಬಟ್ ಇಲ್ಲಿದೆ ಅಂತ ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ಫುಡ್ ಅಂತಾನೂ ಇದೆ. ಸೊ ಹಾಗಾಗಿ ಎಲ್ಲ ದೇಶ ಇರುವಂಥ ಫುಡ್ಡು ವೆರೈಟೀಸ್ ಎಲ್ಲ ಟ್ರೈ ಮಾಡಬಹುದು. ಇಂಡಿಯಾ ಇದೆಯಾ? ಇಂಡಿಯನ್ ಫುಡ್ ಇದೆ. ಬದುಕೊಂಡೆ ನಾನು. ವೆಜ್ ಫುಡ್ ಇದೆ, ಇಂಡಿಯಾ ಫುಡ್ ಇದೆ. ಅಪ್ಪ, ಎಲ್ಲ ಫ್ರೆಂಚ್ ಫ್ರೈಸ್ ಇದೆ. ನಗೆಟ್ಸ್, ಸ್ಮೈಲೀಸ್. ಅಬ್ಬಾ, ಸದ್ಯಕ್ಕೆ ಫಸ್ಟ್ ವೆಜ್ ಫುಡ್ ಸಿಕ್ತು. ಫ್ರೆಂಚ್ ಫ್ರೈಸ್, ಕಾರ್ಬ್ಸ್. ನನ್ನ ಗಂಡನಿಗೆ ಯಾವುದೇ ಹುಡುಗಿ ಸಿಕ್ಬಿಡ್ಲಿ, ಅವ್ರನ್ನೇ ಮಾತಾಡ್ಸ್ಬಿಡ್ಬೇಕು ನೋಡಿ. ಅವ್ರ ತಲೆಗೆ ನವಿಲ್ ಪುಕ್ಕ ಎಲ್ಲ ಇದೆ. ಹುಡುಗಿನ ಕರ್ಸಿ ಎಲ್ಲ ಮಾತಾಡಿಸಿ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ನೋಡಿ. ಇದೆಲ್ಲ ಇಲ್ಲಿ ಕೆಲಸ ಮಾಡೋರು. ಬಟ್ ಇವ್ರು ಅಟೈರ್ ಆಗಿರಲಿ, ಅದಕ್ಕೆ ಈ ಕ್ಲಿಪ್ಪು ಏನು ಮಜವಾಗಿದೆ. ವಾವ್, ಥ್ಯಾಂಕ್ ಯು. ನವಿಲೆ ತಲೆ ಮೇಲೆ ಕೂತು, ಹೇ ನವಿಲೆ, ಅಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಬಟ್ ಸದ್ಯಕ್ಕೆ ನಾವು ಲೇಟ್ ಆಗ್ತಿದೆ ಅಂತ ಹೋಗ್ತಾ ಇದೀವಿ. ಈಗ ಆ್ಯಕ್ಚುಲಿ ಒಳಗೆ ಹೋಗ್ತಾ ಇದ್ದೀವಿ. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಫೋನ್ಸ್ ಆರ್ ನಾಟ್ ಅಲೌಡ್. ಸೊ ಹಾಗಾಗಿ ನಾವು ಶೋ ನೋಡಿಕೊಂಡು ಎಂಜಾಯ್ ಮಾಡ್ತೀವಿ. ಆಮೇಲೆ ಸಿಗ್ತೀನಿ. ಲೇಟಾಗಿ ಹೋಗಿದೆ. ಈಗ ಫಸ್ಟಾಗಿ ಹೋಗ್ತಾ ಇದ್ದೀವಿ. ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ. ಹೋಗಿ ಪಟ್ಟ ಅಂತ ಮೊಬೈಲ್ನ ಲಾಕರಲ್ಲಿ ಇಟ್ಟು ಶೋ ನೋಡ್ಕೊಂಡು ಬರ್ತೀವಿ. ಓಹೋ, ಇದು ಕನಸು ನನಸು. ಲುಕ್ ಅಟ್ ದಿಸ್, ಲಿಟ್ರಲಿ ಮಾಯಾ ಲೋಕ. ಓ ಮೈ ಗಾಡ್, ರಿವರ್ ಪ್ಯಾಲೇಸ್ ಬ್ಯೂಟಿಫುಲ್ ಆಗಿದೆ. ಊಟ ಮಾಡ್ಕೊಂಡು ಬಂದಿದ್ದು ಆವಾಗಲೇ ಕರ್ಗೋಯ್ತು. ಕ್ಯಾಮ್ರಾ, ಮೊಬೈಲ್ಸ್ನ ಅಲ್ಲಿ ಡೆಪಾಸಿಟ್ ಮಾಡಬೇಕು. ಇಲ್ಲಿನ ಆರ್ಕಿಟೆಕ್ಚರ್ ಅಂತೂ ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ. ಬನ್ನಿ ಮೊಬೈಲ್ ಡಂಪ್ ಮಾಡೋವರೆಗೂ ವ್ಲಾಗು, ಆಮೇಲೆ ನೋ ವ್ಲಾಗ್, ನಥಿಂಗ್, ಓನ್ಲಿ ಎಂಜಾಯಿಂಗ್. A few moments later. ಈಗ ತಾನೇ ಕಾರ್ನಿವಲ್ ಮ್ಯಾಜಿಕ್ ಪರೇಡ್ ಶೋನ ಮುಗಿಸ್ಕೊಂಡ್ವಿ. ಅದ್ಭುತವಾದ ಶೋ. ಇಲ್ಲಿ ನಾವೇನೇನೆಲ್ಲ ನೋಡಿದ್ವಲ್ಲ, ಎಲಿಫೆಂಟ್ ಹೌಸ್ ಅಂತೆ, ಆಮೇಲೆ ಬರ್ಡ್ ಹೌಸ್, ಏನೋ ಏನೇನೇನೋ ಇದೆಯಲ್ವಾ, ಅದೆಲ್ಲದ್ರದ್ದು ಒಂದು ಪರೇಡ್ ತರ ಹೋಗುತ್ತೆ. ಅಂಡ್ ಎಷ್ಟು ಜನ ಕಲಾವಿದ್ರು, ಅಯ್ಯಪ್ಪ, ಆ ಸ್ಟೇಜ್ ಮೇಲೆ ನೋಡ್ತಾ ಇದ್ರೆ ನಿಜವಾಗ್ಲೂ ಮೈ ಜುಮ್ ಅನ್ಸುತ್ತೆ. ಅಂಡ್ ಆ ಲೈಟಿಂಗ್ಸ್ ಆಗಿರ್ಲಿ ಎಲ್ಲ ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ ಮಾತ್ರ. ನಿಜವಾಗ್ಲೂ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಫುಕೇಟಿಗೆ ಬಂದಾಗ ಬರೀ ಥಾಯ್ ಮಸಾಜ್ ಇನ್ನೊಂದು ಅಲ್ಲ, ಈ ಥರ ಜಾಗಕ್ಕೆ ಬಂದು ಎಂಜಾಯ್ ಮಾಡಿ, ಸಕ್ಕತ್ತಾಗಿರುತ್ತೆ. ಯಜಮಾನ್ರೆ, ಹೇಗೆ ಅನ್ನಿಸ್ತು? ಅಮೇಝಿಂಗ್ ಒನ್ ಆಫ್ ಅ ಕೈಂಡ್ ಶೋ. ಯಾರಂದ್ರೆ ದಯವಿಟ್ಟು ಮಿಸ್ ಮಾಡ್ಬೇಡಿ. ಫುಕೆಟ್ ಥೈಲ್ಯಾಂಡ್ಗೆಲ್ಲ ಬಂದ್ರೆ ಬರೀ ಮಸಾಜು ಒಂದು ಹೋಗ್ಬಿಡ್ತಾರೆ. ಹೌದಪ್ಪ, ಹೌದು. ಅದಷ್ಟೇ ಅಲ್ಲ, ಇಲ್ಲಿ ತುಂಬಾ ಚೆನ್ನಾಗಿರ್ತದೆ. ಮಿಸ್ ಮಾಡ್ಬೇಡಿ, ಬನ್ನಿ ನೋಡಿ. ಹೌದು, ನಾವು ಬಾಲಿಯಲ್ಲಿ ಇದೇ ತರ ಶೋ ನೋಡಿದ್ವಿ, ಸಫಾರಿಯಲ್ಲಿ ಅಗುಂಗ್ ಶೋ ಅಂತ. ಸಿಮಿಲರ್ ಆಗಿ ಅದೇ ಥರನೇ ಇದೆ, ತುಂಬಾ ಚೆನ್ನಾಗಿದೆ. ಮಿಸ್ ಮಾಡ್ಬಿಡಿ ನಿಮ್ಮ ಫ್ಯಾಮಿಲಿ ಜೊತೆ ಅಂತೂ ಬರೋದಕ್ಕೆ. ಫ್ಯಾಮಿಲಿ ಅಷ್ಟೇ ಅಲ್ಲ, ಫ್ರೆಂಡ್ಸು, ಮಕ್ಕಳು ಎಲ್ಲರೂ ಬಂದು ನೋಡುವಂತಹ ಶೋ ಇದು. ಮಕ್ಕಳಂತ ಎಂಜಾಯ್ ಮಾಡ್ತಾರೆ, ಮಕ್ಕಳ ಜೊತೆ ದೊಡ್ಡವರು ನಾವು ಅಷ್ಟೇ ಎಂಜಾಯ್ ಮಾಡ್ತೀವಿ. ಸೊ ಡೋಂಟ್ ಮಿಸ್ ಟು ಕಮ್ ಕಾರ್ನಿವಲ್ ಮ್ಯಾಜಿಕ್. ಈಗಿನ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ, ಬಾಯಿ ಒಳಗೆ ಬಾಲ್ ಹಾಕೋದು. ಇವ್ನ್ಯಾವನ ಸೆಡೆ ನನ್ ಮಗ.
ನಮ್ಮ ಯಜಮಾನ್ರು ಶಾಪಿಂಗ್ ಮಾಡ್ತಾ ಇದಾರೆ ಈಗ. ಹೊಸ ಕ್ಯಾಪ್ ಬಂದ್ಮೇಲೆ ಹಳೆ ಕ್ಯಾಪ್ನೇ ಮರ್ತೋಗ್ಬಿಡಿದ್ಯಲ್ಲ. ಸಾರಿ ಬಿಲ್ಲಿಂಗು ಮಾಡ್ಸೋದ್ ಬೇಡದೆ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡಿದೀನಿ. ಪೈಸಾ ದೇದು ಪೈಸಾ. ಎಷ್ಟು? ಥೈಲ್ಯಾಂಡ್ ರಾಜ ಹ್ಮ್ ಒಂದು ನೋಟ್ ಇದೆ, 500 ರೂಪಾಯಿ ನೋಟ್ ಇದೆ. ಸೊ ಫಸ್ಟ್ ಶಾಪಿಂಗು ಆಯ್ತು. ಆದ್ರೂ ಟೋಪಿ ರಾಜ, ಕನ್ನಡಕ ರಾಜ. ಬ್ಯಾಗ್ ಸಕ್ಕತ್ತಾಗಿದೆ, ನೆನಪು. ಏ ವಾವ್. ಸರಿ, ನಂಗ ಸ್ಲಿಂಗ್ ಬ್ಯಾಗು ಇದು ನೋಡಿ, ಏನ್ ಕ್ಯೂಟ್ ಆಗಿದೆ. ಇದೆಷ್ಟಿದೆ ಪಾಂಡೆ? ಎಷ್ಟು? 2600 ಬಾಟ್. ಮೈ ಗಾಡ್, ತುಂಬಾ ಜಾಸ್ತಿ ಆಗೋಯ್ತು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಅಯ್ಯೋ, ಇಲ್ಲಿ ನೋಡಿ ಏನ್ ಕ್ಯೂಟ್ ಆಗಿದೆ ಅಲ್ಲ. ಬೋಟಲ್ಲಿ ತರಕಾರಿ ಮಾಡ್ತಾರೆ ನೋಡಿ, ಏನ್ ಕ್ಯೂಟ್ ಆಗಿದೆ ನೋಡಿ. ನೋಡಿ, ಈ ಪುಟ್ಟ ಹುಡುಗಿಗೂ ಮುಖ ಇದೆ, ಇವನ್ಗೂ ಮುಖ ಇದೆ, ಇವನ್ಗೂ ಮುಖ ಇದೆ, ಇವಳಿಗೆ ಮಾತ್ರ ಇಲ್ಲ. ಯಾಕೆ? ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀನ್ ಲೈನ್ ಹೊಡಿತೀಯಾ ಅಂತ. ಇಲ್ಲಿ ನೋಡಿ ಏನ್ ಕೆತ್ತನೆಗಳು, ಬೊಂಬೆಗಳು. ಅಯ್ಯೋ ಯಾವುದು ಬೊಂಬೆ? ಅವನ ತರನೇ ಇದೆಯಲ್ಲಪ್ಪ. ಯಾವುದು ತುಂಬಾ ಚೆನ್ನಾಗಿದೆ ಚಿನ್ನ, ಸಕ್ಕದಾಗಿದೆ, ಸೂಪರ್ ಆಗಿದೆ, ಸಕ್ಕದಾಗಿದೆ. ಫೈನಲಿ ಕಾರ್ನಿವಲ್ ಮ್ಯಾಜಿಕ್ ಮುಗೀತು. ಇವತ್ತಿನ ಫಸ್ಟ್ ಡೇ ಇನ್ ಫುಕೆಟ್ ಮುಗಿದು. ಸೂಪರ್ ಆಗಿತ್ತು. ಬೆಳಗ್ಗೆ ಜರ್ನಿ, ಆಮೇಲೆ ಇಮಿಗ್ರೇಷನು, ಅದಾದ್ಮೇಲೆ ಅದ್ಭುತವಾದ ಕಾರ್ನಿವಲ್ ಮ್ಯಾಜಿಕ್. ಬಾಯ್ ಬಾಯ್ ಮುಗೀತು. ಈಗೆಲ್ಲ ನಮಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಬಾ, ಥ್ಯಾಂಕ್ ಯು. ಬಾಯ್ ಬಾಯ್ ಪುಂಕ. ಬಾಯ್ ಬಾಯ್, ಥ್ಯಾಂಕ್ ಯು. ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಅದನ್ನ ಮಾತ್ರ ಮರಿಬೇಡಿ. ಟಾಟಾ ಬಾಯ್ ಕಪುಂಕ. ಥ್ಯಾಂಕ್ ಯು. ಏನ್ ಫಾಸ್ಟ್ ಆಗಿ ಹೋಗ್ತದೆ ನೋಡಿ. ನೋಡ್ರಿ ಏನ್ ಮಜ್ಜಾಗಿದೆ. ರಮೇಶ ಸುರೇಶ ಬರ್ತಾ ಇದಾರೆ ಇಲ್ಲಿ. ಹಾಯ್ ರಮೇಶ್, ಹಾಯ್ ಸುರೇಶ್. ಅಂತೂ ಇಂತೂ ನನ್ನ ಎಂಟ್ರಿಗೆ ಇಂಡಿಯನ್ ಫುಡ್ ಸಿಕ್ಬಿಡ್ತು ಕಂಡ್ರಪ್ಪ.